ಇವತ್ತು ನಾನು ಬೆಂಗಳೂರಿಂದ ನಮ್ಮೂರಿಗೆ ಬಂದಿದ್ದೀನಿ ಶ್ರೀಮಂಗಲ ಅಂತ. ಇವತ್ತು ನಮ್ಮೂರಲ್ಲಿ ಫಂಕ್ಷನ್ ಇದೆ, ಅಂಬೇಡ್ಕರ್ ಜಯಂತಿ. ಅದಕ್ಕೋಸ್ಕರ ನಾನು ಈ ಊರಿಗೆ ಬಂದಿದ್ದೀನಿ. ಅದೇ ಅಂಬೇಡ್ಕರ್ ಜಯಂತಿನ ಯಾವ ಥರ ಮಾಡೋದು, ನಮ್ಮೂರಲ್ಲಿ ಯಾವ ಥರ ಮಾಡ್ತೀವಿ, ಏನೇನು ಫಂಕ್ಷನ್ ನಡೆಯುತ್ತೆ, ಮತ್ತು ಊಟದ ಏನೇನು ವ್ಯವಸ್ಥೆಗಳಿದೆ ಎಲ್ಲ ತೋರಿಸ್ತೀನಿ. ಮತ್ತು ಲಾಸ್ಟ್ ನಾನು ಮತ್ತೆ ಬೆಂಗಳೂರಿಗೆ ಹೊರಡಬೇಕು ಫಂಕ್ಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡ್ಬೇಕಾದ್ರೆ ನಮ್ಮೂರನ್ನ ಮತ್ತು ಶ್ರವಣಬೆಳಗೊಳ ಅತಿ ಶ್ರೇಷ್ಠವಾದ ಒಂದು ಬೆಟ್ಟನ, ಒಂದು ವಿಗ್ರಹನ ತೋರಿಸ್ತೀನಿ. ಅಂಬೇಡ್ಕರ್ ಜಯಂತಿಗೆ ವೇದಿಕೆ ಎಲ್ಲ ಪೂರ ರೆಡಿ ಮಾಡಿದ್ವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೆಸ್ಟ್ಗಳು ಬಂದುಬಿಡ್ತಾರೆ. ನೋಡಿ, ಇವರು ನಮ್ಮ ಅಕ್ಕ ಫುಲ್ಲು ಹೂವೆಲ್ಲ ಮುಡಿಸಿ ಫ್ಲವರ್ ಇದಕ್ಕೆಲ್ಲ ಮಾಡ್ತಿದ್ದಾರೆ. ಮತ್ತು ಇವರಿಬ್ಬರು ಅವ್ರ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು. ಇವರು ನಮ್ಮ ಭಾವ, ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಮಿಸ್ಟರ್ ಮೋನಿಕಾ ಅಂತ ಇವ್ರ ಹೆಸರು. ಇವರು ನಮ್ಮಣ್ಣ ಸುಪ್ರೀತ್ ಅಂತ. ಇವರು ಶ್ರವಣಬೆಳಗೊಳ ಮೆಡಿಕಲ್ ಓನರ್. ಇವರು ನಮ್ಮ ಅತ್ತೆ, ದೊಡ್ಡತ್ತೆ. ಇವರು ನಮ್ಮ ಎರಡನೇ ಅತ್ತೆ. ಇವರು ನಮ್ಮ ದೊಡ್ಡಮ್ಮ. ಮತ್ತು ಇವರು ಆಶಾ ವರ್ಕರ್ ಕೆಲಸದಲ್ಲಿ ಇರೋದು. ಇವರು ನಮ್ಮಮ್ಮ ಆ್ಯಂಡ್ ಇವರು ನಮ್ಮ ಅಜ್ಜಿ ಆ್ಯಂಡ್ ಇಲ್ಲಿರೋರು ನಮ್ಮ ಬ್ರದರು, ಬಿಗ್ ಬ್ರದರು. ಆ್ಯಂಡ್ ಇವ್ರು ನಮ್ಮ ದೊಡ್ಡಮ್ಮ, ಎರಡನೇ ದೊಡ್ಡಮ್ಮ. ಇವ್ರು ಬಂದು ನಮ್ಮ ಅಜ್ಜಿ, ದೊಡ್ಡ ಅಜ್ಜಿ. ಇವರೆಲ್ಲ ನಮಗೆಲ್ಲ ದೊಡ್ಡ ಅಜ್ಜಿ. ನೆಕ್ಸ್ಟ್ ಇವ್ರು ಬಂದ್ಬಿಟ್ಟು ನಮ್ಮ ತಾತ. ಇವ್ರು ನಮಗೆ ಎಲ್ಲರಿಗಿಂತ ದೊಡ್ಡ ತಾತ ಇವರೇ ನಮಗೆ, ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ಇವ್ರು ಬಂದ್ಬಿಟ್ಟು ನಮ್ಮ ನಂಜಮ್ಮ ಅಂತ, ಒಳ್ಳೆ ಟೀಚರ್ ಅಮ್ಮ ಕಂಡಂಗೆ ಕಾಣ್ತಾರೆ ನೋಡಿ, ಕನ್ನಡಕ ಎಲ್ಲ ಹಾಕೊಂಡು ಫುಲ್ಲು ಕದರಾಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಮ ಅಕ್ಕ. ಇವ್ರನ್ನ ಆ್ಯಕ್ಚುಲಿ ಮೇಕಪ್ ಇದಕ್ಕೆ ಸೇರಿಸ್ಬೇಕಿತ್ತು, ಆದ್ರೆ ಏನು ಮಾಡೋಂಗಿಲ್ಲ, ನಮ್ಮ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಇದ್ದಾರಲ್ಲ ಇವ್ರು ನನ್ನ ತಮ್ಮ. ವಿಡಿಯೋ ಮುಂದೆ ಅವ್ರಿಗೆ ಮಕ್ಕ ತೋರಿಸಲ್ಲ, ಸ್ವಲ್ಪ ಭಯ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ನಿಂತಿರೋ ನನ್ನ ಒರಿಜಿನಲ್ ತಮ್ಮ ಅವನು, ಆದರೆ ಅವನಿಗೆ ವಿಡಿಯೋದಲ್ಲಿ ಮಕ್ಕ ತೋರಿಸಿದ್ರೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಮಕ್ಕ ತೋರಿಸಲ್ಲ. ಓಕೆ, ಎಲ್ಲ ಆಯ್ ಮಾಡಿಬಿಡಿ ಗಾಯ್ಸ್, ಆಯ್ ಮಾಡಿಬಿಡಿ ಎಲ್ಲ. ಇವರು ನಮ್ಮ ಎರಡನೇ ಅಣ್ಣ ಮಧು ಅಂತ ಅವ್ರ ಹೆಸರು. ಇವರು ನಮ್ಮ ದೊಡ್ಡಪ್ಪಾಜಿ, ಮೊದಲನೇ ದೊಡ್ಡಪ್ಪಾಜಿ. ಇವರು ನಮ್ಮ ಅಪ್ಪಾಜಿ, ಹೆಸರು ಕುಮಾರ್ ಅಂತ. ಇಲ್ಲಿ ಕೆಲಸ ಮಾಡ್ತಾರೆ. ನೆಕ್ಸ್ಟು ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣ ಮಿಸ್ಟರ್ ಅನಿಲ್ ಅಂತ ಅವ್ರ ಹೆಸರು. ಇನ್ನೊಬ್ರು ನಮ್ಮ ಅಕ್ಕ ಬಂದಿಲ್ಲ, ಖುಷಿ ಅಕ್ಕ ಅಂತ. ಅವರು ಪ್ರೆಗ್ನೆಂಟ್ ಇದ್ದಾರೆ, ಹಂಗಾಗಿ ಟ್ರಾವೆಲ್ ಮಾಡೋಂಗಿಲ್ಲ, ಅದಕ್ಕೆ ಬಂದಿಲ್ಲ ಅವರು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವ್ರು ನಮ್ಮ ಅಂಕಲ್, ಹೆಸರು ಶಿವರಾಜ್ ಅಂತ. ಇವ್ರು ನಮ್ಮ ಆಂಟಿ. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ತೋರಿಸ್ತೀನಿ. ಈ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಗ್ರಾಮದ ಹಿರಿಯ ಮುಖಂಡರು ಸ್ವಾಗತ ಎಲ್ಲ ಪುಷ್ಪಾರ್ಚನೆ ಮುಗಿತು. ನೆಕ್ಸ್ಟ್ ಕಾರ್ಯಕ್ರಮ ಬಂದು ಭಾಷಣ ಕಾರ್ಯಕ್ರಮ ಇದೆ. ಈಗಾಗಲೇ ನೀವು ಇದನ್ನ 5ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ದೀರ. ಬಹಳ ಖುಷಿ ವಿಷಯ. ಅದ್ರ ಜೊತೆಗೆ ಮತ್ತೊಂದು ಖುಷಿ ವಿಷಯ ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ನನಗೆ ನಿರಂತರವಾಗಿ ಕಾಯ್ತಾ ಇರುತ್ತೆ. ಭೀಮ್ ಆರ್ಮಿ ಕರ್ನಾಟಕ ನಿರಂತರವಾಗಿ ರಕ್ಷಣೆ ಮಾಡ್ಕೊಂಡಿರುತ್ತೆ ನಮಗೆ. ಮಾಡ್ತಾರೆ. ಸೊ ನಾವುಗಳಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ರೆ, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಷ್ಟೇ ಸೀಮಿತವಾಗಿ ಮಾಡಿದ್ರ? ಸಂವಿಧಾನ ನಮಗಷ್ಟೇ ಸೀಮಿತವಾಗಿ ಮಾಡಿದ್ರ? ನಾವುಗಳೇ ಕ್ವಶನ್ ಹಾಕಬೇಕು. ಸಂವಿಧಾನದಲ್ಲಿ ಪ್ರತಿಯೊಂದು ಹೆಣ್ಣು ಶಿಕ್ಷಿತಳಾಗಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಹೆಣ್ಣು ಶಿಕ್ಷಿತಳಾಗಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ರಲ್ಲೆಲ್ಲ ಬರ್ದಿದಾರ, ಎಸ್ ಸಿ ಹೆಣ್ಮಗಳು ಮಾತ್ರ ಓದ್ಬೇಕು, SC ST ಹೆಣ್ಮಗಳು ಮಾತ್ರ ಓದ್ಬೇಕು, OBC ಹೆಣ್ಮಗಳು ಮಾತ್ರ ಓದ್ಬೇಕು ಅಂತ ಎಲ್ಲಾದ್ರೂ ಉಲ್ಲೇಖ ಮಾಡಿದಾರ? ಇಲ್ಲ. ಅವ್ರೇನ್ ಹೇಳಿದ್ದು? ಪ್ರತಿಯೊಂದು ಹೆಣ್ಣು ಶಿಕ್ಷಿತಳಾಗಬೇಕು, ಪ್ರತಿಯೊಂದು ಹೆಣ್ಣಿಗೂ ಸಮಾನ ಅವಕಾಶ ಇದೆ,
ಪ್ರತಿಯೊಂದು ಹೆಣ್ಣು ಎಲ್ಲಾ ವರ್ಗದಲ್ಲೂ ಕೆಲಸ ಮಾಡಬೇಕು. ಆ ಹೆಣ್ಣು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಕೆಲಸ ಮಾಡ್ತಾ ಇರುವಂತ ಇಲಾಖೆಯಲ್ಲಿ ಆ ಹೆಣ್ಣಿಗೆ ಏನಾದ್ರೂ ಅವಮಾನ, ಏನಾದ್ರೂ ಸಮಸ್ಯೆ ಉಂಟಾಯ್ತು ಅಂದ್ರೆ ಆ ನಿಮಗೆ ಭಾಷಣ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇವಾಗ ಕಾರ್ಯಕ್ರಮ ಬಂದ್ಬಿಟ್ಟು ಹಿರಿಯ ಮಹಿಳೆಯರಿಗೆ ಸನ್ಮಾನ. ಫಂಕ್ಷನ್ ಮುಗೀತು, ಎಲ್ಲ ಫೋಟೋಗೋಸ್ಕರ ಎಲ್ಲ ಪೂರಾ ಫಂಕ್ಷನ್ ಎಲ್ಲ ಕ್ಲೀನ್ ಆಗಿ ಫಂಕ್ಷನ್ ಎಲ್ಲ ಬಂದ್ಮೇಲೆ ನಮ್ಮ ಕಡೆ ಫ್ಯಾಮಿಲಿ ಎಲ್ಲ ಸೇರಿ ಕಂಬವಾದರೇನು ಈ ಕಂಬವಾದರೆ ಎಲ್ಲ ಸರ್ವಸ್ವವೂ ನಮ್ಮದಲ್ಲವೇ? ತಂಡಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬರು ಸಹ ಬಂದು ಸಾಲಿ ರೀತಿಯಲ್ಲಿ ವ್ಯವಸ್ಥೆಯನ್ನು ಪಡ್ಕೋಬೇಕು. ಎಂಜಾಯ್ ಮಾಡ್ತೀವಿ ಅಂತ ನಾನ್ ವೆಜ್ ಮುಟ್ಟಲ್ಲ ಎಂದು ಶಪಥ ಹಾಕಿ ಓದಿ ನೀರ್ನಾರು ಕುಡ್ಕೊಂಡು ಹೋಗಿ ಅಂತ ಕೇಳ್ಕೊತಾ ಇದ್ದೇವೆ. ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣಗಳು. ಈಗ ಟೈಮ್ ಆಗಿದೆ ಆಲ್ರೆಡಿ. ನೀನು ಬೆಂಗಳೂರಿಗೆ ಹೊರಡಬೇಕು. ಅದನ್ನು ಬೆಂಗಳೂರಿಗೆ ಹೊರಡಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಅಂತೆಲ್ಲ ಹೇಳಿದೆ. ಈ ಪ್ರಸಿದ್ಧವಾದಂಥ ಬೆಟ್ಟ ಬೆಂಗಳೂರು ಹೋಗ್ಬೇಕಾದ್ರೆ ಅತಿ ಪ್ರಸಿದ್ಧವಾದ ಬೆಟ್ಟ ಮತ್ತು ವಿಗ್ರಹಗಳನ್ನ ತೋರಿಸ್ತೀನಿ ಅಂತ. ಬಟ್ ಬೆಟ್ಟ ಹತ್ತಷ್ಟು ಟೈಮ್ ಇಲ್ಲ, ದೂರದಿಂದಲೇ ತೋರಿಸ್ತೀನಿ. ಬೆಟ್ಟ ಗೊಮ್ಮಟೇಶ್ವರ ಅಂತ ವಿಗ್ರಹದ ಹೆಸರು. ಆ್ಯಕ್ಚುಲಿ ವಿಗ್ರಹ ಬೆಟ್ಟದ ಟಾಪಲ್ಲಿರೋದು. ಅದು ಬಂದ್ಬಿಟ್ಟು ಒಂದು 187 ಅಡಿ ಏನೋ ಇದೆ. ತುಂಬ ದೊಡ್ಡ ವಿಗ್ರಹ. ಅದು ಈ ಒಂದೇ ಕಲ್ಲಲ್ಲಿ ಕೆತ್ತಿರೋಂಥ ವಿಗ್ರಹ. ನೆಕ್ಸ್ಟ್ ಟೈಮ್ ನಾನು ಊರಿಗೆ ಬಂದಾಗ ಬೆಟ್ಟದ ಮೇಲೆ ಎತ್ತಿ ಅಲ್ಲಿರೋ ಎಲ್ಲ ವಿಗ್ರಹಗಳನ್ನು ಆ ದೊಡ್ಡ ವಿಗ್ರಹಗಳನ್ನು ನಿಮಗೆ ತೋರಿಸ್ತೀನಿ.